ಎಲ್ಲರಿಗೂ ನಮಸ್ಕಾರ. ಮಾದಕ ವಸ್ತುಗಳ ಅಪಾಯ ಕುರಿತು ಒಂದಷ್ಟು ಮಾಹಿತಿ. ನಮಸ್ಕಾರ ಸ್ನೇಹಿತರೆ. ನಮ್ಮ ಸಮಾಜದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಒಂದು ದೊಡ್ಡ ಸಮಸ್ಯೆ ಎಂದರೆ ಮಾದಕ ವಸ್ತುಗಳ ಬಳಕೆ. ವಿಶೇಷವಾಗಿ ಯುವಕರು ಇದರ ಬಲೆಗೆ ಸಿಲುಕುತ್ತಿರುವುದು ತುಂಬ ಆತಂಕಕಾರಿ ವಿಷಯ. ಮಾದಕ ವಸ್ತುಗಳು ಅಂದರೆ ನಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ಪರಿಣಾಮ ಬೀರುವಂತಹ ನಶೆ ತರಿಸುವ ಪದಾರ್ಥಗಳು. ಉದಾಹರಣೆಗೆ ಗಾಂಜಾ, ಹೆರೋಯಿನ್, ಕೋಕೇನ್, ಬ್ರೌನ್ ಶುಗರ್, LSD ಮುಂತಾದವುಗಳನ್ನು ನಾವು ಮಾದಕ ವಸ್ತುಗಳು ಎಂದು ಕರೆಯುತ್ತೇವೆ. ಇವುಗಳನ್ನು ಆರಂಭದಲ್ಲಿ ಕೆಲವರು ಕುತೂಹಲದಿಂದ ಅಥವಾ ಸ್ನೇಹಿತರ ಒತ್ತಡದಿಂದ ಪ್ರಯತ್ನಿಸುತ್ತಾರೆ. ಒಮ್ಮೆ ಪ್ರಯತ್ನಿಸಿದರೆ ಏನಾಗುತ್ತದೆ ಎಂದು ಯೋಚಿಸುತ್ತಾರೆ. ಆದರೆ ಆ ಒಂದು ಬಾರಿ ಪ್ರಯತ್ನವೇ ಕೆಲವೊಮ್ಮೆ ಜೀವನ ಪೂರ್ತಿ ಸಮಸ್ಯೆಗೆ ಕಾರಣವಾಗಬಹುದು. ಮಾದಕ ವಸ್ತುಗಳನ್ನು ಬಳಸುವುದರಿಂದ ಮೊದಲು ತಾತ್ಕಾಲಿಕ ಸಂತೋಷ ಅಥವಾ ಮೋಜು ಸಿಗುವಂತೆ ಅನಿಸಬಹುದು. ಆದರೆ ನಂತರ ಅದು ಅಭ್ಯಾಸವಾಗಿ ತಿರುಗುತ್ತದೆ. ಒಮ್ಮೆ ಆ ಅಭ್ಯಾಸ ಬಂದರೆ ಅದನ್ನು ಬಿಡುವುದು ತುಂಬ ಕಷ್ಟವಾಗುತ್ತದೆ. ಮಾದಕ ವಸ್ತುಗಳ ಬಳಕೆಯಿಂದ ದೇಹದ ಮೇಲೆ ಕೆಟ್ಟ ಪರಿಣಾಮಗಳು ಉಂಟಾಗುತ್ತವೆ. ಮೆದುಳಿನ ಕಾರ್ಯಕ್ಷಮತೆ ಕಡಿಮೆಯಾಗುತ್ತದೆ. ನೆನಪಿನ ಶಕ್ತಿ ಕುಗ್ಗುತ್ತದೆ. ಹೃದಯ ಹಾಗೂ ಶ್ವಾಸಕೋಶಗಳಿಗೆ ಹಾನಿಯಾಗುತ್ತದೆ. ಕೆಲವೊಮ್ಮೆ ಮಾನಸಿಕ ಸಮಸ್ಯೆಗಳು ಕೂಡ ಉಂಟಾಗಬಹುದು. ಅಷ್ಟೇ ಅಲ್ಲ, ಮಾದಕ ವಸ್ತುಗಳ ಅಭ್ಯಾಸದಿಂದ ಕುಟುಂಬದ ಜೀವನವು ಹಾಳಾಗುತ್ತದೆ. ಅಭ್ಯಾಸ ಹೆಚ್ಚಾದಂತೆ ವ್ಯಕ್ತಿ ಹಣಕ್ಕಾಗಿ ತಪ್ಪು ಮಾರ್ಗಗಳನ್ನು ಆಯ್ಕೆ ಮಾಡಬಹುದು. ಇದರಿಂದ ಕಳ್ಳತನ, ಅಪರಾಧಗಳ ಪ್ರಮಾಣವು ಹೆಚ್ಚಾಗುತ್ತದೆ. ಇಂದು ಶಾಲೆ ಮತ್ತು ಕಾಲೇಜು ವಿದ್ಯಾರ್ಥಿಗಳನ್ನೇ ಗುರಿಯಾಗಿಸಿಕೊಂಡು ಕೆಲವರು ಈ ಮಾದಕ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಆದ್ದರಿಂದ ಯುವಕರು ತುಂಬ ಎಚ್ಚರಿಕೆಯಿಂದ ಇರಬೇಕು. ಯಾರಾದರೂ ನಿಮ್ಮನ್ನು ಮಾದಕ ವಸ್ತುಗಳನ್ನು ಪಡೆಯಲು ಒತ್ತಾಯಿಸಿದರೆ ದಿಟ್ಟವಾಗಿ ಇಲ್ಲ ಎಂದು ಹೇಳಬೇಕು. ಒಳ್ಳೆಯ ಸ್ನೇಹಿತರನ್ನು ಆಯ್ಕೆ ಮಾಡುವುದು ಮತ್ತು ಆರೋಗ್ಯಕರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಬಹಳ ಮುಖ್ಯ. ಪೋಷಕರು ಕೂಡ ತಮ್ಮ ಮಕ್ಕಳ ಜೊತೆ ಹೆಚ್ಚು ಸಮಯ ಕಳೆಯಬೇಕು. ಮಕ್ಕಳ ನಡೆ ನುಡಿಯಲ್ಲಿ ಏನಾದರೂ ಬದಲಾವಣೆ ಕಂಡರೆ ತಕ್ಷಣ ಗಮನ ಹರಿಸಬೇಕು. ಸರ್ಕಾರ ಮತ್ತು ಸಮಾಜ ಎರಡೂ ಸೇರಿ ಈ ಸಮಸ್ಯೆಯನ್ನು ತಡೆಯಲು ಪ್ರಯತ್ನಿಸುತ್ತಿವೆ. ಆದರೆ ಪ್ರತಿಯೊಬ್ಬರ ಜಾಗೃತಿಯೇ ಅತ್ಯಂತ ಮುಖ್ಯ. ಸ್ನೇಹಿತರೆ, ಜೀವನ ತುಂಬ ಅಮೂಲ್ಯವಾದದ್ದು. ಒಂದು ತಪ್ಪಾದ ನಿರ್ಧಾರದಿಂದ ನಿಮ್ಮ ಆರೋಗ್ಯ, ಕುಟುಂಬ ಮತ್ತು ಭವಿಷ್ಯವನ್ನು ಹಾಳು ಮಾಡಿಕೊಳ್ಳಬೇಡಿ. ಮಾದಕ ವಸ್ತುಗಳಿಂದ ದೂರವಿರಿ. ಆರೋಗ್ಯಕರ ಜೀವನ ನಡೆಸಿ. ಧನ್ಯವಾದಗಳು.